ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋ ತಿಳಿವು ಜಾಸ್ತಿ ಆಗ್ಬಿಟ್ಟಿದೆ. ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕನ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವಾಗಿ ಮಾತಾಡಿದರು. ಕಾಂಡಮ್ಸಿಂದ ಇದೇನು ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ ಟು ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮವಾಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವ್ರು ಇದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೇನೈತೆ? ಇಲ್ಲ, ಅದು ಆ ವಿಷಯದಲ್ಲಿ ಆ ಥರ ಹೇಳಿರೋ ತಪ್ಪು. ಸಿನಿಮಾ ಅನ್ನೋದೇನು ಅವ್ನಿಗೆ ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ, ನಿರ್ಮಾಪಕ ಯಾರು, ದುಡ್ಡು ತಂದವನೇನೋ ಗೊತ್ತಿರುತ್ತೆ, ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿದು ಗುಂಡಾರ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿರ್ತ ಅವ್ರು ಹೇಳಬಾರ್ದ ಅಂತೇಳ ಕೇಳಿದ್ರು. ನಾನು ಹೇಳಿದೆ, ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ, ಗೊತ್ತಿರೋ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನೋ ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ವಿಜ್ಞಾನಿ, ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿಲ್ವ? ಅವನು ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ, ಇಲ್ಲ ನಾನು ಗಾಂಜಾ ಮಾಡ್ತಿದ್ನ, ಇಲ್ಲ ನಾನೇನು ಬೇರೆ ಮಾಡ್ತಿದ್ನ, ಇಲ್ಲ ಬೇರೆಯವ್ರ ಥರ ನಾನೇನು ಬೇರೆ ಪಿಂಪ್ ಕೆಲಸ ಮಾಡ್ತಿದ್ನ? ಕೆ ಮಂಜು ಅಂತ ಅವ್ನಿಗೇನು ಗೊತ್ತೈತೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನಂಗೆ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ, ಇದಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕರು ಉಳ್ಕೋಬೇಕು, ನಿರ್ಮಾಪಕರು ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಅಲ್ಲ, ಇಲ್ಲಿ ಆದಿಲೋಗೋ ತೀಟೆ ತೀರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದು. ಆಮೇಲೆ ಅವನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ಆಕ್ಟ್ ಮಾಡಿದ್ದಾನೆ, ಇವನು ಎಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ? ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳ್ದಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ, ಅವ್ನು ವೈಯಕ್ತಿಕ ವಚನ ನನಗೆ ಬೇಕಾಗಿಲ್ಲ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವನಿಷ್ಟ ಯಾರನ್ನಾರು ಕರ್ಕೊಂಡು ಹೋಗಲಿ, ಅವ್ನು ಏನು ಕಾಂಡ ಮಾಡೋ ಸಪ್ಲೈ, ಅದು ಅವನ ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನಿವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ, ನಮಗೆ ಗೆಲ್ಲಿಸಿದರೆ ಆಯ್ಕೆ ಮಾಡಿದೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ. ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ಇದು ನನಗೆ ಇಷ್ಟ ಆಗಲ್ಲ. ಆಮೇಲೆ ಕೆ ಮಂಜು ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್ನು, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತಗೊಳ್ಳಿ, ವಾಟ್ ಈಸ್ ಸಿ, ಅದು ಅವನು ವೈಯಕ್ತಿಕ, ನಾವು ಕೇಳೋಕೆ ಹೋಗಲ್ಲ. ಆಮೇಲೆ ನಾವು ಅವತ್ತೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದ್ದೀವಾ? ಪರ್ಸನಲ್ ಮಾತಾಡಿದರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ದಿರೋ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ, ನಾವು ಸಿನಿಮಾ ಬಗ್ಗೆ ಮಾತಾಡಿದೆ. ಇದು ಯಾರು ಕೊಟ್ಟರು ತೋರ್ಸಪ್ಪ ಅಂತ ಹೇಳಿ ತಪ್ಪೇಳಿ. ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡಿ, ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಆಗಿದ್ದ, ಗೆಳೆಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡು ಅಂತ ತಕ್ಷಣ ನೀನು ಕಂಡಮ್ ಕೊಟ್ಟು ಪಡಿದ್ರು ಅಂತ ಕತೆ ಹುಚ್ಚನಾಗಿ ಕತೆ ಆಯ್ತಾ? ಪಡಿದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವನ ಪರಿಸ್ಥಿತಿ ಅವ್ನಿಗಿರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ? ಅದು ನಮ್ಮ ಮನೆ ಬರ. ನಾವು ಯಾರು ಕೇಳಿಲ್ಲ, ನಿಮ್ಮನ್ನ ಯಾರು ಕೇಳಿದ್ವಾ? ನಮ್ಮನ್ನ ಯಾರು ಬಂದು ನೀವು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕಿಗೆ ಮೈಂಡ ಕ್ಲೀನಾಗಿ ಹೇಳ್ತಾ ಇದ್ವಿ. ಎಲ್ಲ ಹೊಸರು ಬಂದಂಥವ್ರು ಕೆಲವು ಪಾಪ ಗೊತ್ತಿರಲ್ಲ, ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗಿ ಹೋಗ್ತಾ ಇದೆ, ಬೇಡ ಈ ರೀತಿ ಮಾಡೋಣ ಅಂತ. ಅದು ನಮ್ಮ ನಿರ್ಮಾಪಕ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದ್ದೀವ? ಟೆಕ್ನಿಷಿಯನ್ ಕಾಸು ಕೊಡಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5 ಸಾವಿರ ಕೊಡಿದ್ರೆ, ಅಟ್ಲೀಸ್ಟ್ 2 ವಾರ 50 ಸಾವಿರ ಕೊಡಿದ್ರೆ 25 ಸಾವಿರ ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನೇನು ಮಾಡ್ಬೋದಾ? ಆಮೇಲೆ ನಾವು ಪತ್ರಕರ್ತ ಸಂಘಕ್ಕೆ ಹೇಳಿದ್ವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ
ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ, ನಾವು ಅಸಹಕತೆ ತೋರಿಸ್ತೀವಿ, ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿಯಿಂದ ಗೌರವ ಕೊಡೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿಲ್ಲ, ಸುದೀಪ್ ಅವ್ರ ಜೊತೆಲಿರ್ತಾರೆ, ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿ ರೀತಿ ಮಾತಾಡೋಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅಲ್ವಾ, ಅವ್ರ ನಟ, ನಿರ್ದೇಶಕ, ನಿರ್ಮಾಪಕರು, ಅವ್ರು ಗೊತ್ತಾರ ಸುಮ್ಮನೆ ಇರ್ತಾರ ಅಂತ ನಾನು ಹೇಳಿದ್ಬಿಟ್ರೆ ನಮಗೆ ಸಂಬಂಧ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನು ಆಮೇಲೆ ಅವನು ಏಂತಕಿದ್ದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗ್ತದೆ. ಏನು ಅನ್ಕೊಂಬಿಟ್ಟಿದ್ರು ಮೊದಲು, ಏನೋ ಅಂದರೆ ಗಾಳಿ ತರಿಸ್ಬಿಡ್ತಾರಂತ, ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲಿದೆ? KVN ಸಂಸ್ಥೆಯವರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಅದು ಕೂತ್ಕೊಂಡು. ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ, ಅವ್ರಿಗೆ ಏನರ್ಥ? ಅದು ಹೇಳಿದ್ದಾನೆ ಅವನು. ಏನೋ ಪೇಜಲ್ಲಿ ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನು ಓದೋಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದರಿಂದ ನಾವು ಅದೆಲ್ಲ ಓದಕ್ಕೆ ಹೋಗಲ್ಲ ಕ್ಯಾಟಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.